ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯನ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಜಿಲ್ಲಾಸ್ಪತ್ರೆ ಮಕ್ಕಳ ವೈದ್ಯ ಡಾಕ್ಟರ್ ಸುನೀಲ್ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಿಡ್ನಾಪ್ ಪ್ರಕರಣದ ಸೂತ್ರಧಾರಿ ಮತ್ತಾರೂ ಅಲ್ಲ ಕಾಂಗ್ರೆಸ್ನ ಮುಖಂಡ ಅನ್ನೋದು ಗೊತ್ತಾಗಿದೆ. ಕೈ ಮುಖಂಡ ವಿಜಯ್ ಕುಮಾರ್ ಪ್ರಕರಣದ ಕಿಂಗ್ ಪಿನ್ ಅಂತೆ. ಯಾಕೆ ಮಾಡದ? ಹಣದಾಸೆಗೆ ಸಂಚು ರೂಪಿಸಿ ಡಾಕ್ಟರ್ ಅನ್ನು ಕಿಡ್ನಾಪ್ ಮಾಡಿದ. ಸುನೀಲ್ ಕಿಡ್ನಾಪ್ ಕೇಸ್ನಲ್ಲಿ ಕಾಂಗ್ರೆಸ್ ಮುಖಂಡನ ಹೆಸರು ಬರ್ತಾ ಇದ್ದಂತೆ ನಾಪತ್ತೆಯಾಗಿದ್ದಂಥ ವಿಜಯ್ ಕುಮಾರನ್ನ ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಸದ್ಯ ವಿಜಯ್ ಕುಮಾರ್ನನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಈ ಆರೋಪ ಕೇಳಿದ ತಕ್ಷಣವೇ ವಿಜಯ್ ಕುಮಾರ್ ನಾಪತ್ತೆಯಾಗಿದ್ದ. ಕಾಂಗ್ರೆಸ್ನ ಮುಖಂಡ ಈತ. ಇಡೀ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಿಂಗ್ ಪಿನ್ ಇವನೇ ಅಂತ ಹೇಳಲಾಗ್ತಾ ಇದೆ. ದುಡ್ಡುಗೋಸ್ಕರ ಮಾಡೋದಂತೆ. ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿ ಅವ್ರ ಮನೆಯವರಿಗೆ ಫೋನ್ ಮಾಡಿ 5 ಕೋಟಿ ಬೇಕು 6 ಕೋಟಿ ಬೇಕು ಅಂಥೇಳಿ ಕೇಳಿದರು. ಕೊನೆಗೆ 300 ರೂಪಾಯಿ ಕೈಗಿಟ್ಟು ಕಳಿಸಿದರು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಈ ಕಾಂಗ್ರೆಸ್ ಮುಖಂಡ ಇದರ ಕಿಂಗ್ ಪಿನ್ ಅಂತ ಗೊತ್ತಾಗಿದೆ. ಶಿವಾನಂದ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಶಿವಾನಂದ್, ಈ ಕಾಂಗ್ರೆಸ್ ಮುಖಂಡನಿಗೆ ಕಿಡ್ನಾಪ್ ಮಾಡುವಂಥದ್ದು ಏನು ಬಂದಿತ್ತು ಅಂತ? ಕೇವಲ ದುಡ್ಡಿನ ಆಸೆನಾ ಅಥವಾ ಬೇರೆನಾದರೂ ಕಾರಣಗಳಿತ್ತಾ? ವಾಸುದೇವ್, ಮುಖ್ಯವಾಗಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ವೈದ್ಯ ಡಾಕ್ಟರ್ ಸುನೀಲ್ ಏನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರೋಚಕ ತಿರುವು ಪಡೆದುಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಕಿಡ್ನಾಪ್ ಪ್ರಕರಣದ ಸಂಪೂರ್ಣ ರೂವಾರಿಯೇ ಈ ವಿಜಯ್ ಕುಮಾರ್ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿರುವಂತದ್ದು. ಈ ವಿಜಯ್ ಕುಮಾರ್ ಕಾಂಗ್ರೆಸ್ನ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ, ಜೊತೆಗೆ ಈತನನ್ನ ರಕ್ಷಣೆ ಮಾಡೋಕೆ ಕಾಂಗ್ರೆಸ್ ಮುಖಂಡರು ಕೂಡ ಮುಂದಾಗಿದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು. ಅಂದ್ರೆ ಕಳೆದ 15 ದಿನಗಳ ಹಿಂದಷ್ಟೇ ಈ ಒಂದು ಏನು ಏಕೈಕಿ ಬೆಳಗಿನ ಜಾವ ಜಿಲ್ಲಾಸ್ಪತ್ರೆ ವೈದ್ಯ ಸುನೀಲ್ ಕಿಡ್ನಾಪ್ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಏನು ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಸೋಮಸಮುದ್ರ ಬಳಿ ಅವ್ರನ್ನ ಕಿಡ್ನಾಪ್ ಮಾಡಿಕೊಂಡು ಅಲ್ಲೇ ಬಿಟ್ಟು ತೆರಳಿರ್ತಾರೆ. ಜೊತೆಗೆ 6 ಕೋಟಿ ಹಣಕ್ಕೂ ಕೂಡ ಡಿಮಾಂಡ್ ಅನ್ನ ಮಾಡಿರ್ತಾರೆ. ಅಂದ್ರೆ 3 ಕೋಟಿ ಹಣ ನಗದು, ಹಾಗೆ 3 ಕೋಟಿಯಷ್ಟು ಬೆಲೆ ಬಾಳುವಂತ ಚಿನ್ನಾಭರಣ ಆಗಿರ್ಬೋದು, ಮತ್ತೆ ಬೆಲೆ ಬಾಳುವ ವಸ್ತುಗಳಿಗೂ ಕೂಡ ಡಿಮಾಂಡ್ ಅನ್ನ ಮಾಡಿರ್ತಾರೆ. ತದನಂತರದಲ್ಲಿ ಯಾವಾಗ ಪೊಲೀಸರು ಇಡೀ ಜಿಲ್ಲೆಯಲ್ಲಿ ಸ್ವಲ್ಪಗಾವಲನ್ನ ಹಾಕ್ತಾರೋ ಆಗ ಏಕೈಕಿ ಆತನನ್ನು ಒಂದು ಗ್ರಾಮಕ್ಕೆ ಸುನೀಲ್ ಅವ್ರನ್ನ ಬಿಟ್ಟು ತೆರಳಿರ್ತಾರೆ. ಈ ಒಂದು ಪ್ರಕರಣದ ಜಾಡು ಹಿಡಿದಂತ ಬಳ್ಳಾರಿ ಪೊಲೀಸರು ಈಗ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಆರೋಪಿಗಳನ್ನ ಅರೆಸ್ಟ್ ಮಾಡಲು ಕೂಡ ಸಕ್ಸಸ್ ಆಗಿರುವಂತದ್ದು. ಕಳೆದ 4 ದಿನಗಳ ಹಿಂದಷ್ಟೇ ಈಗ ವಿಜಯ್ ಕುಮಾರ್ ಅನ್ನುವಂತ ವ್ಯಕ್ತಿಯನ್ನು ಕೂಡ ಈಗ ಅರೆಸ್ಟ್ ಮಾಡಿರುವಂತದ್ದು. ಯಾಕಂದ್ರೆ ಹಣಕ್ಕೆ ಬೇಡಿಕೆ ಇಟ್ಟು ಈ ಒಂದು ಕಿಡ್ನಾಪ್ ಮಾಡಿಸುವಂತ ಒಂದು ಕೆಲಸವನ್ನ ಈ ಒಂದು ವಿಜಯ್ ಕುಮಾರ್ ಮಾಡಿರ್ತಾರೆ. ಜೊತೆಗೆ ಈ ವಿಜಯ್ ಕುಮಾರ್ ಮಾಜಿ ಏನು ನಗರಸಭೆಯ ಮಾಜಿ ಉಪಾಧ್ಯಕ್ಷರ ಪುತ್ರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈತನ ವಿಜಯ್ ಕುಮಾರ್ ಹೆಸರು ಬರ್ತಿದ್ದಂತೆ ಈತ ತಲೆಮರೆಸಿಕೊಂಡಿದ್ದ, ನಾಪತ್ತೆ ಆಗಿದ್ದ. ಜೊತೆಗೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಕಾಂಗ್ರೆಸ್ ಮುಖಂಡರು ಆತನಿಗೆ ರಕ್ಷಣೆ ನೀಡಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರಿಗೂ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಈ ಎಲ್ಲಾ ಆಯಾಮದಲ್ಲೂ ಕೂಡ ಈಗಾಗಲೇ ಬಳ್ಳಾರಿ ಪೊಲೀಸ್ ಏನು SP ಆಗಿರುವಂತ ಡಾಕ್ಟರ್ ಶೋಭಾರಾಣಿ ಅವರು ಕೂಡ ಈಗಾಗಲೇ ಏನು ಪ್ರಕರಣದ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ಮುಖಂಡ ಅನ್ನೋ ಕಾರಣಕ್ಕೆ ವಿಜಯ್ ಕುಮಾರ್ನ ರಕ್ಷಣೆಗೂ ಕೂಡ ಕೆಲವೊಂದಿಷ್ಟು ಮುಖಂಡರು ನಿಂತಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಸುನೀಲ್ ಅವರ ಏನು ಅಣ್ಣ ವೇಣುಗೋಪಾಲ್ ಅನ್ನುವಂಥವ್ರು, ಇವರು ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ಕಾರ್ಯದರ್ಶಿ ಕೂಡ ಆಗಿರುವಂತದ್ದು. ಹೀಗಾಗಿ ಕೆಲವೊಂದಿಷ್ಟು ಹಣಕಾಸಿನ ವ್ಯವಹಾರಕ್ಕಾಗಿ ಈ ಒಂದು ಘಟನೆ ನಡೀತಾ, ಕಿಡ್ನಾಪ್ ಆಯ್ತಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿರುವಂತದ್ದು. ಮತ್ತೊಂದು ಭಾಗವಾಗಿ ಈಗ ವಿಜಯ್ ಕುಮಾರ್ ಅರೆಸ್ಟ್ ಆಗಿರೋದು ಸಾಕಷ್ಟು ಕೂಡ ಕಾಂಗ್ರೆಸ್ ಮುಖಂಡನೇ ಈಗ ಅರೆಸ್ಟ್ ಆಗಿರೋದು ಕೂಡ ಸಾಕಷ್ಟು ಅನುಮಾನಗಳಿಗೂ ಕೂಡ ಈಗ ಕಾರಣ ಆಗಿರುವಂತದ್ದು. ವಾಸುದೇವ್. ಶಿವಾನಂದ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.